ಭಾರಿ ಚರ್ಚೆಗೆ ಕಾರಣವಾಗಿದ್ದ ಚಿತ್ತಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದ ವಿಚಾರ ಪರ್ಮಿಷನ್ ಸಿಕ್ತು. 350 ಜನರಿಗೆ ಮಾತ್ರ ಅವಕಾಶ. ಯಾರ ಹೆಸರು ಲಿಸ್ಟ್ ನಲ್ಲಿದೆ ಅವರಿಗೆ ಮಾತ್ರ ಅವಕಾಶ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ಲಿಸ್ಟ್ ನಲ್ಲಿ ಹೆಸರು ಇದ್ದವರಿಗೆ ಮಾತ್ರವೇ ಪರೇಡ್ಗೆ ಬರುವ ಅವಕಾಶ, ಹೋಗೋದಕ್ಕೆ ಅವಕಾಶ. ಪೊಲೀಸರಿಂದ ಪ್ರತಿಯೊಬ್ಬರ ಹೆಸರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಲಿಸ್ಟ್ ನಲ್ಲಿ ಹೆಸರು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಗೇಟ್ ನಲ್ಲೇ ಅವರನ್ನು ತಡಿತಾ ಇದ್ದಾರೆ, ಅವರಿಗೆ ಹೋಗಂಗಿಲ್ಲ. ಆರ್ಎಸ್ಎಸ್ ಪರೇಡ್ ಪಥಸಂಚಲನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಸಂದ ಹಿನ್ನೆಲೆಯಲ್ಲಿ ಈ ಪಥಸಂಚಲನ ಕಾರ್ಯಕ್ರಮ ಎಲ್ಲಾ ದೇಶದ ಎಲ್ಲಾ ಕಡೆಗಳಲ್ಲೂ ಕೂಡ ನಡೀತಾ ಇತ್ತು. ಚಿತ್ತಾಪುರದಲ್ಲಿ ಮಾತ್ರ ಪಥಸಂಚಲನಕ್ಕೆ ಪರ್ಮಿಷನ್ ವಿಚಾರವಾಗಿ ದೊಡ್ಡ ವಿವಾದವೇ ಸೃಷ್ಟಿಯಾಯಿತು. ಈಗ ಚಿತ್ತಾಪುರದಲ್ಲೂ ಅವಕಾಶ ಕೊಟ್ಟಿದ್ದಾರೆ. ಅದರಂತೆ ಪಥಸಂಚಲನಕ್ಕೆ ಯಾರ್ಯಾರಿಗೆ ಅವಕಾಶ ಇದೆ ಕೇಳಿದ್ರೆ ಲೀಸ್ಟ್ ಮೊದಲು 350 ಜನರದ್ದು ಕೊಟ್ರಲ್ಲ, ಅದರಲ್ಲಿ ಯಾರ ಹೆಸರಿದೆ ಅವರಿಗೆ ಮಾತ್ರ ಗಣವೇಶ ಧರಿಸಿಕೊಂಡು ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ. ಯಾರ್ಯಾರ ಹೆಸರಿದೆ ಯಾರ್ಯಾರ ಹೆಸರಿಲ್ಲ ಅನ್ನೋದನ್ನ ಸ್ಟ್ರಿಕ್ಟ್ಲಿ ಪೊಲೀಸರು ಅಲ್ಲಿ ಪರಿಶೀಲನೆ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ. ಚಿತ್ತಾಪುರದ ಆರ್ಎಸ್ಎಸ್ ಪರೇಡ್ಗೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಮುನ್ನೂರ್ ಹಾಗೂ ನಾಗರಾಜ್ ಇವರಿಬ್ಬರೂ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾಹಿತಿ ತಗೊಳ್ತಾ ಹೋಗೋಣ. ಲೆಟ್ ಮಿ ಗೋ ಟು ಓಂ ಪ್ರಕಾಶ್ ಮುನ್ನೂರ್ ಫಸ್ಟ್. ಓಂ ಪ್ರಕಾಶ್ ಮುನ್ನೂರ್, ಯಾವ ರೀತಿ ಸಿದ್ಧತೆಗಳಾಗಿದೆ? ಕೊನೆಗೂ ಅಂತೂ ಇಂತೂ ಖರ್ಗೆ ಕೋಟೆಯಲ್ಲಿ ಸಂಘ ಘೋಷ ಮೊಳಗಿದೆ. ಸೊ ಯಾವ ರೀತಿ ಪೊಲೀಸ್ ಸರ್ಪಗಾವಲು ಇದೆ? ಏನೆಲ್ಲ ಸಿದ್ಧತೆಗಳಾಗಿದೆ? ಶ್ರೀಲಕ್ಷ್ಮಿ, ಖಂಡಿತವಾಗೂ ಕಳೆದ 1 ತಿಂಗಳಿಂದ ನಡೆದಂತಹ ಹಗ್ಗ ಜಗ್ಗಾಟ ಕೊನೆಗೂ ಇವತ್ತು ಯಶಸ್ವಿಯಾಗುವಂತಹ ಕಾಲ ಸನ್ನಿಹಿತ ಆಗಿರುವಂತದ್ದು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿರುವಂತದ್ದು ಈಗ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಚಿತ್ತಾಪುರ ಬಜಾಜ್ ಕಲ್ಯಾಣ ಮಂಟಪ ಏನಿದೆ, ಈ ಒಂದು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆಯೋದಕ್ಕೆ ಮುಂದಾಗಿರುವಂತದ್ದು. ಆ ಒಂದು ಬಜಾಜ್ ಕಲ್ಯಾಣ ಮಂಟಪದ ಒಳಭಾಗದಲ್ಲಿ ಈಗ ಗಣವೇಶಧಾರಿಗಳು ಆಗಮಿಸ್ತಾ ಇರುವಂತದ್ದು. ಅಂದ್ರೆ ಲೀಸ್ಟ್ ನಲ್ಲಿ ಏನಿದೆ ಆ ಲೀಸ್ಟ್ ಅಲ್ಲಿ ಇದ್ದಂತವ್ರನ್ನ ಮಾತ್ರ ಒಳಗಡೆ ಬಿಡುವಂತ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಲೀಸ್ಟ್ ಅಲ್ಲಿ ಹೆಸರಿಲ್ಲದೆ ಇರುವಂತವ್ರು ಅಂದ್ರೆ 350 ಜನ ಏನಿದ್ದಾರೆ, 300 ಜನ ಗಣವೇಶಧಾರಿಗಳು ಜೊತೆಗೆ 50 ಜನ ಘೋಷ್ ವಾದ್ಯರು ಏನಿದ್ದಾರೆ ಅವರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಉಳಿದವ್ರನ್ನ ಯಾರನ್ನೂ ಕೂಡ ಅಂದ್ರೆ ಗಣವೇಶಧಾರಿಗಳು ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ನೀಡ್ತಾ ಇಲ್ಲ. ಮತ್ತೊಂದು ಕಡೆ ಈಗ ಇದು ಒಳಭಾಗದ ದೃಶ್ಯ, ಬಜಾಜ್ ಕಲ್ಯಾಣ ಮಂಟಪದ ಒಳಭಾಗದ ದೃಶ್ಯ. ಇಲ್ಲಿ ಈಗ ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಘೋಷ್ ವಾದ್ಯದವರು ಎಲ್ಲರೂ ಕೂಡ ರೆಡಿಯಾಗಿ ನಿಂತಿರುವಂತದ್ದು. ಒಂದು ಹಂತದಲ್ಲಿ ಅದನ್ನ ಈಗಾಗಲೇ ರಿಹರ್ಸಲ್ ಕೂಡ ಮಾಡಿರುವಂತದ್ದು. ಒಂದು ವೆಹಿಕಲ್ ಕೂಡ ಅಂದ್ರೆ ಆರ್ಎಸ್ಎಸ್ ಪಥಸಂಚಲನ ಮುಂಭಾಗದಲ್ಲಿ ತೆರಳುವಂತಹ ವೆಹಿಕಲ್ ಕೂಡ ಇರುವಂತದ್ದು. ಇಲ್ಲಿ ಪಕ್ಕದಲ್ಲೇ ಅವರು ಘೋಷ್ ವಾದ್ಯರು ಕೂಡ ಇರುವಂತದ್ದು. ಆ ಭಾಗದಲ್ಲಿ ತೋರಿಸ್ತಾ ಹೋಗೋದಾದ್ರೆ ಈಗ ಅಲ್ಲಿ ಆರ್ಎಸ್ಎಸ್ ನ ಕಾರ್ಯಕರ್ತರು 300 ಜನ ಗಣವೇಶಧಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಸರತಿ ಸಾಲಿನಲ್ಲಿ ನಿಂತು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಮಧ್ಯಾಹ್ನ 3:30 ಸುಮಾರಿಗೆ ಇಲ್ಲಿಂದ ಪಥಸಂಚಲನ ಹೊರಡುತ್ತೆ. ಅಂದ್ರೆ ಬಜಾಜ್ ಕಲ್ಯಾಣ ಮಂಟಪದಿಂದ ಹೊರಟು ಬಸ್ ಸ್ಟ್ಯಾಂಡ್ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಮುಖಾಂತರವಾಗಿ ವಾಪಸ್ ಬಸವ ಆಸ್ಪತ್ರೆ ಮುಖಾಂತರವಾಗಿ ಇದೇ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸುತ್ತಾರೆ. ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಇಲ್ಲಿ ಅರ್ಧ ಗಂಟೆಯ ಕಾಲ ಬೌದ್ಧಿಕ ಕಾರ್ಯಕ್ರಮ ಕೂಡ ಇರುವಂತದ್ದು. ಸೊ ಆ ಬೌದ್ಧಿಕ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಪ್ರಾಂತ ಪ್ರಚಾರ ಪ್ರಮುಖರಾದಂತಹ ಕೃಷ್ಣಾಜಿ ಜೋಶಿ ಅವರು ಕೂಡ ಒಂದು ಸ್ಪೀಚ್ ಅನ್ನು ಕೂಡ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಇದೀಗ
ಚಿತ್ತಾಪುರ ಪಟ್ಟಣದಲ್ಲಿ ಎಲ್ಲೆಡೆ ಕೂಡ ಒಂದೆಡೆ ಕೇಸರಿಮಯ ಆಗಿರುವಂತದ್ದು, ಮತ್ತೊಂದು ಕಡೆ RSS ಕಾರ್ಯಕರ್ತರು ಸಂಪೂರ್ಣವಾಗಿ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗುವುದಕ್ಕೆ ಸಿದ್ಧತೆ ಕೂಡ ಆಗಿರುವಂತದ್ದು. ಇದರ ಮಧ್ಯದಲ್ಲಿ ಏನು ಪೊಲೀಸ್ ಸರ್ಪಗಾವಲು ಕೂಡ ಇಡೀ ಪಟ್ಟಣದಾದ್ಯಂತ ಹಾಕಿರುವಂತದ್ದು. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತನ್ನ ಮಾಡಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ ಅಂತಂದ್ರೆ ಈಗಾಗಲೇ ಮಹಿಳೆಯರು ಕೂಡ ಬಂದಿದ್ದಾರೆ. ಪಥಸಂಚಲನ ಆರಂಭವಾದಂತಹ ಸಂದರ್ಭದಲ್ಲಿ ಅವರಿಗೆ ಪುಷ್ಪಗುಚ್ಛವನ್ನ ಹಾಕೋದಕ್ಕಂತೇಳಿ ಎಲ್ಲ ರೀತಿಯಾದಂತಹ ಎಲ್ಲರೂ ಮಹಿಳೆಯರು ತಮ್ಮ ತಮ್ಮ ಕೈಯಲ್ಲಿ ಪುಷ್ಪವನ್ನ ಹಿಡ್ಕೊಂಡು ನಿಂತಿರುವಂತದ್ದು. ಸೊ ಹಾಗಾಗಿ ಅವರು ಮಹಿಳೆಯರೆಲ್ಲರೂ ಕೂಡ ನಿಂತಿರುವಂತದ್ದು. ಇಲ್ಲಿ RSS ನ ಏನು ಅರ್ಜಿದಾರರಂತ ಅಶೋಕ್ ಪಾಟೀಲ್ ಅವರು ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಫೈನಲಿ ನೀವು ಅಂದ್ಕೊಂಡಂತ ದಿನ ಬಂತು. ಇವತ್ತು ಚಿತ್ತಾಪುರದಲ್ಲಿ ಪಥಸಂಚಲನ ಆಗ್ತಾ ಇದೆ. ಇಲ್ಲ, ಸಂತೋಷ ಇದೆ. ಒಳ್ಳೆ ವ್ಯವಸ್ಥೆಯಿಂದ ಮಾಡಿಬಿಡ್ತೀವಿ ಎಲ್ಲಾನು ಸಂಚಲನ. 300 ಜನ ಮತ್ತೆ ಒಂದು 350 ಜನ ಭಾಗಿಯಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದು ಮಾಡಿರುವಂತದ್ದು. ಸೊ ಈಗ ಅಷ್ಟು ಜನ ಬಂದಿದ್ದಾರೆ, ಹೇಗೆ ಸರ್? ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅಷ್ಟು ಜನ ಬಂದಿದ್ದಾರೆ. ನೋಡ್ ಬಿಡ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ, ಬರ್ತಾರೆ. ನಾವೇನ್ ಕೊಟ್ಟಿದ್ದ ಸಂಖ್ಯೆ ಅಷ್ಟು ಸಂಖ್ಯೆ ಸ್ವಯಂ ಸೇವಕರು ಬರ್ತಾರೆ. ಸೊ ತಾವು ಅನ್ಕೊಂಡಿದ್ರಿ ಇಲ್ಲಿ ಮಾಡಬೇಕು ಅನ್ನುವಂಥದ್ದು, ಇವತ್ತು ಫೈನಲಿ ಅಂದ್ರೆ RSS ಪಥಸಂಚಲನ ಆಗ್ಬೇಕು ಅನ್ನುವಂಥದ್ದು ಇಲ್ಲಿ ಅನ್ಕೊಂಡಿದ್ರಿ. ಅದಕ್ಕೆ ಸಾಕಷ್ಟು ಅಡೆತಡೆಗಳು ಬಂದಿತ್ತು, ಸಾಕಷ್ಟು ವಿಘ್ನಗಳು ಕೂಡ ಆಗಿತ್ತು. ಫೈನಲಿ ಇವತ್ತು ಮತ್ತೆ ಪಥಸಂಚಲನ ಆಗ್ತಾ ಇದೆ. ಹೌದು, ಅಡೆತಡೆಗಳು ಬಂದವು. ಇರಲಿ, ಎಲ್ಲಾ ಕೆಲಸಗಳಲ್ಲಿ ಸ್ವಾಭಾವಿಕವಾಗಿ ಕೆಲವೊಂದು ಅಡೆತಡೆ ಬರ್ತವೆ. ಆದರೂ ಕೂಡ ಒಂದು ಸುಖಾಂತ್ಯ ಆಗ್ತಾ ಇದೆ. ಅಲ್ಲ, ಜಿಲ್ಲಾ ನ್ಯಾಯಾಲಯ ಏನು ಅನುಮತಿ ಕೊಟ್ಟಿದೆ ಅದರ ಪ್ರಕಾರ ನಾವು ಯಶಸ್ವಿಯಾಗಿ ಮಾಡ್ತೀವಿ. ಒಂದು ಕಡೆ ಕೇಸರಿ ಕಲರ್ ಅವ ಚಿತ್ತಾಪುರದಲ್ಲಿ, ಒಂದು ಕಡೆ ಕೇಸರಿ ಕಲರ್ ಅವ ಖಾಕಿ ಡ್ರೆಸ್ ಅಲ್ಲಿ ಗಣವೇಷಧಾರಿಗಳು, ಮತ್ತೊಂದು ಕಡೆ ಪೊಲೀಸರು. ಬಹುಶಃ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ರಣರಂಗದ ತರ ಅನಿಸ್ತಾ ಇದೆನಾ ಅಂತ. ಸಾಮಾನ್ಯವಾಗಿ ಇವತ್ತು ಒಂದು ಪತ್ರಿಕೆ ಆ ರೀತಿ ಭಾವನೆಯನ್ನು ವ್ಯಕ್ತಪಡಿಸ್ತು. ಜನನೇ ನಿರ್ಣಯ ಮಾಡಬೇಕು ಯಾವ ರೀತಿ ವಾತಾವರಣ ಆಗಿದೆ ಅನ್ನೋದು. ಸಾಕಷ್ಟು ಜನ ಚಿಕ್ಕ ಮಕ್ಕಳು ಕೂಡ ಎಲ್ಲರೂ ಗಣವೇಷಧಾರಿಯಾಗಿ ಬಂದಿದ್ದಾರೆ ಸರ್. ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು RSSನವರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬರಲಿ ಅನ್ನುವಂಥದ್ದು. ಇವತ್ತು ಚಿಕ್ಕ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸಂಘದ ಸಂಚಲನದ ವೈಶಿಷ್ಟ್ಯತೆನೇ ಅದು. ಅಬಾಲ ವೃದ್ಧರೆಲ್ಲರೂ ಸಂಚಲನದಲ್ಲಿ ಭಾಗವಹಿಸ್ತಾರೆ. ಆ ರೀತಿ ಮಕ್ಕಳು ಬಂದಿದ್ದಾರೆ, ಹರಿಸಲಿಕ್ಕೆ ತಾಯಂದಿರು ಬಂದಿದ್ದಾರೆ, ನಾಗರಿಕರು ಇದ್ದಾರೆ. ಎಷ್ಟು ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀವಿ. ಶುರುವಾಗಿ ವಾಪಸ್ ಇಲ್ಲಿ ಬಂದ ಮೇಲೆ ಯಾವ ರೀತಿಯಾದಂತಹ ಭೌತಿಕ ಕಾರ್ಯಕ್ರಮ ಇರುತ್ತೆ? ಸಂಚಲನ ಇಲ್ಲಿಂದೇ ಪ್ರಾರಂಭ ಆಗ್ತದೆ ಮತ್ತು ಇಲ್ಲೇ ಮುಕ್ತಾಯ ಆಗ್ತದೆ. ಮುಕ್ತಾಯ ಆದ ನಂತರ ಒಂದು ಸಾರ್ವಜನಿಕ ಕಾರ್ಯಕ್ರಮ, ಗಣವೇಷಧಾರಿ ಸ್ವಯಂ ಸೇವಕರು ಮತ್ತು ಎಷ್ಟು ಜನ ಸಾರ್ವಜನಿಕರನ್ನು ಪೊಲೀಸ್ ಇಲಾಖೆ ಒಳಗೆ ಬಿಡ್ತದೆ ಅನ್ನೋದ್ರ ಮೇಲಿದೆ. ಬಂದಂತ ಕಾರ್ಯಕ್ರಮ ಆದ್ಮೇಲೆ ಇಲ್ಲಿ ಧ್ವಜಾವತರಣ ಆಗ್ತದೆ. ಆಮೇಲೆ ಮತ್ತೆ ವೇದಿಕೆ ಕಾರ್ಯಕ್ರಮ, ಧ್ವಜಾರೋಹಣ, ವೈಯಕ್ತಿಕ ಗೀತೆ. ಅದಾದ್ಮೇಲೆ ನಮ್ಮ ಪ್ರಾಂತದ ಪ್ರಚಾರ ಪ್ರಮುಖರಾದಂತ ಶ್ರೀ ಕೃಷ್ಣ ಜೋಶಿ ಅವರು ಬೌದ್ಧಿಕನ್ ಮಾಡ್ತಾರೆ. ನಗರದ ಹಿರಿಯರಾದಂತ ಕುರಾಳ್ ಅವರು ಅತಿಥಿಗಳಾಗಿರ್ತಾರೆ. ನಾನು ವೇದಿಕೆ ಮೇಲೆ ಇರ್ತೀನಿ. ಆಮೇಲೆ ಸಂಘದ ಪ್ರಾರ್ಥನೆ ಆದ್ಮೇಲೆ ಕಾರ್ಯಕ್ರಮ ಮುಗಿತದೆ 5:45 ಒಳಗಾಗಿ. ಇದು RSSನ ಅರ್ಜಿದಾರರು ಹೇಳ್ತಾ ಇರುವಂತಹ ಮಾತು. ಇನ್ನು ಈ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಮತ್ತೊಂದು ಸಾರಿ ಕೊನೆಯ ಹಂತದ ಸಿದ್ಧತೆಯನ್ನ ನಡೆದಿರುವಂತದ್ದು ಘೋಷ್ ವಾದ್ಯರೇನಿದ್ದಾರೆ. ಸೊ ಅವರು ಈಗ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಆ ದಂಡವನ್ನ ತಿಳಿಸ್ತಾ ಇರುವಂತವರು ಉತ್ತರ ಕರ್ನಾಟಕದ ಪ್ರಾಂತ ಪ್ರಮುಖರಾದಂತಹ ಕೃಷ್ಣಾಜಿ ಜೋಶಿ ಅವರು. ಇವರೇ ಈ ಒಂದು ಬೌದ್ಧಿಕ ಸಮಾವೇಶದಲ್ಲಿ ಭಾಗಿಯಾಗಿ ಕೊನೆಯದಾಗಿ 5:30 ಸುಮಾರಿಗೆ ಒಂದು ಸಂದೇಶವನ್ನ ಕೂಡ ನೀಡುವಂತವರು. ಸೊ ಹಾಗಾಗಿ ಅವರು ಆ ಸಂದೇಶವನ್ನು ಕೂಡ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗ ಸದ್ಯ ಏನು ಅವರ ಒಂದು ಘೋಷ್ ವಾದ್ಯದ ರಿಹರ್ಸಲ್ ಕಾರ್ಯಕ್ರಮ ನಡೀತಾ ಇರುವಂತ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಕೂಡ ನೋಡುವಂಥದ್ದು. ಏನು 3:30 ಸುಮಾರಿಗೆ ಇಲ್ಲಿಂದ ಸರಿಯಾಗಿ ಈ ಒಂದು ಪಥಸಂಚಲನ ಆರಂಭವಾಗಿದೆ. ಸಾಕಷ್ಟು ಜನ ಕೂಡ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಎಲ್ಲರೂ ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತದ್ದು. ಸಾಕಷ್ಟು ಜನ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಬಂದು ನಿಂತಿರುವಂತದ್ದು. ಅಂದ್ರೆ ಪಥಸಂಚಲನ ಆರಂಭವಾದ ಬೆನ್ನಲ್ಲೇ ಏನು
ಗಣವೇಷಧಾರಿಗಳೇನಿದ್ದಾರೆ ಅವರಿಗೆ ಪುಷ್ಪವನ್ನ ಏರಿಸಿ ಅವರು ನಮನವನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಕಾಯ್ತಾ ಇರುವಂತದ್ದು. ಆ ಭಾಗದಲ್ಲೂ ಕೂಡ ಇನ್ನೂ ಒಂದಷ್ಟು ಜನರು ಬರುವಂತವರಿದ್ದಾರೆ, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಏನು ಕಳೆದ 1 ತಿಂಗಳಿಂದ ನಡೀತಾ ಇದ್ದಂತಹ ಹಗ್ಗ ಜಗ್ಗಾಟ ಇವತ್ತು ಅಧಿಕೃತವಾಗಿ ತೆರೆ ಬೀಳೋದಕ್ಕೆ ಮುಂದಾಗಿರುವಂತದ್ದು. ಎಲ್ಲರೂ ಕೂಡ ಈ ಒಂದು ಪಥಸಂಚಲನ ಅತ್ಯಂತ ಶಾಂತಿಯುತವಾಗಿ ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಕಟ್ಟುನಿಟ್ಟಿನ ಏನು ಒಂದು ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ಸಾಕಷ್ಟು ಜನ ಪೊಲೀಸರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಅವರೆಲ್ಲರೂ ಕೂಡ ಅಂದ್ರೆ ಇಡೀ ಪಥಸಂಚಲನ ನಡೆಯುವಂತಹ ದಾರಿಯುದ್ದಕ್ಕೂ ಮಾರ್ಗದುದ್ದಕ್ಕೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಸಿಸಿಟಿವಿ ಕ್ಯಾಮೆರಾಗಳು ಅಳವಡಿಕೆ ಮಾಡಿರುವಂತದ್ದು. ಜೊತೆಗೆ ಡ್ರೋನ್ ಮುಖಾಂತರ ಕೂಡ ಏನು ಆ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ರಂಜಿತ್. ಓಕೆ, ಹಾಗೆ ನಾಗರಾಜ್ ಕೂಡ ಲೈನಲ್ಲಿದ್ದಾರೆ. ಓಂ ಪ್ರಕಾಶ್, ಜಸ್ಟ್ ಹೋಲ್ಡ್. ನಾಗರಾಜ್ನ ಮಾತಾಡಿಸ್ತೀನಿ ನಾನು. ನಾಗರಾಜ, ಪೊಲೀಸ್ ಭದ್ರತೆ ಎಲ್ಲ ಹೇಗಿದೆ? ಪಥಸಂಚಲನ ಯಾವ ಮಾರ್ಗವಾಗಿ ಸಾಗುತ್ತೆ? ಪೊಲೀಸರು ಮಾಡಿಕೊಂಡಂತ ಸಿದ್ಧತೆಗಳೇನು? ಸ್ವಯಂ ಸೇವಕರು ಏನ್ ಹೇಳ್ತಾರೆ? ಈ ಸಂದರ್ಭದಲ್ಲಿ ಏನ್ ನಡೀತಾ ಇದೆ? ನಾಗರಾಜ್. ರಂಜಿತ್, ಕಲಬುರಗಿಯ ಚಿತ್ತಾಪುರದಲ್ಲಿ ಇನ್ನೇನು ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಆರಂಭಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಪಥಸಂಚಲನವನ್ನು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಕಾಯ್ತಾ ಇರುವಂತದ್ದು. ನೀವು ತಾವಿಗೆ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಸಣ್ಣ ಸಣ್ಣ ಮಕ್ಕಳು ಕೂಡ ಏನು ವಿವಿಧ ವೇಷಗಳನ್ನು ಧರಿಸುವ ಮೂಲಕ ಈ ಒಂದು ಭವ್ಯ ಪಥಸಂಚಲನವನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಕೂಡ ಇಲ್ಲಿ ಸಿದ್ಧಗೊಂಡು ನಿಂತಿರುವಂತದ್ದು. ಮತ್ತೊಂದು ಕಡೆಗೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಕೂಡ ಏನು ಪುಷ್ಪಗಳನ್ನು ಹಿಡಿದುಕೊಂಡು ಈ ಒಂದು ಆರ್ಎಸ್ಎಸ್ ನ ಸ್ವಯಂ ಸೇವಕರ ಮೇಲೆ ಸುರಿಯಲು ಕೂಡ ಪುಷ್ಪ ಮಳೆಗೈಯಲು ಕೂಡ ಈಗಾಗಲೇ ಇವರು ಸಿದ್ಧತೆಯನ್ನು ಮಾಡಿಕೊಂಡು ನಿಂತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಮಹಿಳೆಯರಿದ್ದಾರೆ, ಸಾಕಷ್ಟು ಜನರು ಕೂಡ ಇಲ್ಲಿರುವಂತದ್ದು. ಯಾಕಂತಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಚಿತ್ತಾಪುರ ಆಗಿರೋದ್ರಿಂದ ಇವತ್ತಿನ ಈ ಒಂದು ಪಥಸಂಚಲನವನ್ನ ನೋಡೋದು ಕಣ್ತುಂಬಿಕೊಳ್ಳಲು ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಕೂಡ ಬಂದು ಈ ಒಂದು ಏನೋ ಬಜಾಜ್ ಸರ್ಕಲ್ ನಲ್ಲಿ ಸೇರ್ಕೊಂಡಿರುವಂತದ್ದೇನು ಆರ್ಎಸ್ಎಸ್ ನ ಪಥಸಂಚಲನ ಆರಂಭಗೊಳ್ಳುತ್ತೋ ಅದೇ ಒಂದು ಸರ್ಕಲ್ ನಲ್ಲಿ ಸಾವಿರಾರು ಜನ ಕೂಡ ಬಂದು ಇಲ್ಲಿ ಈ ಒಂದು ಪಥಸಂಚಲನವನ್ನ ನೋಡೋದಕ್ಕೆ ಸೇರಿರುವಂತದ್ದು. ತಾವಿಗೆ ದೃಶ್ಯಾವಳಿಗಳು ಗಮನಿಸ್ತಾ ಇರಬಹುದು. ಆರ್ಎಸ್ಎಸ್ ನ ಈ ಒಂದು ಪಥಸಂಚಲನದಲ್ಲಿ ಕೇವಲ 300 ಜನ ಸ್ವಯಂ ಸೇವಕರು, 50 ಜನ ವಾದ್ಯ ಮೇಳದವರು ಕೂಡ ಭಾಗಿಯಾಗಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಸ್ವಯಂ ಸೇವಕರು ಇದರಲ್ಲಿ ಜಾಸ್ತಿ ಜನ ಇರೋದಿಲ್ಲ. ಹಾಗಾಗಿ ಆದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಈ ಒಂದು ಪಥಸಂಚಲನವನ್ನ ನೋಡಿಕೊಳ್ಳೋದಕ್ಕೆ ಬಂದಿರುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಸರ್ಪಗಾವಲನ್ನು ಕೂಡ ಹಾಕಿರುವಂತದ್ದು ನೋಡ್ತಾ ಇರಬಹುದು. ನೀವು ಎಲ್ಲಿ ನಾವು ಕಣ್ಣಾಯಿಸ್ತವೋ ಅಲ್ಲೆಲ್ಲ ಪೊಲೀಸರೇ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಅಷ್ಟೊಂದು ಜನ ಕೂಡ ಇಲ್ಲಿ ಸೇರಿರುವಂತದ್ದು. ಯಾಕಂತಂದ್ರೆ ಈ ಒಂದು ಪಥಸಂಚಲನವನ್ನ ನೋಡಿಕೊಳ್ಳೋದಕ್ಕೆ ಏನು ರಸ್ತೆಯ ಇಕ್ಕೆಲುಗಳೆಲ್ಲಲ್ಲೂ ಕೂಡ ಜನ ಕೂಡ ನಿಂತಿರುವಂತದ್ದು. ಮತ್ತೊಂದು ಕಡೆಗೆ ಆ ಒಂದು ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಜನ ನಿಂತುಕೊಂಡು ಈ ಒಂದು ಪಥಸಂಚಲನವನ್ನ ನೋಡಿಕೊಳ್ಳೋದಕ್ಕೆ ಸಾಕಷ್ಟು ಜನ ಕೂಡ ಇಲ್ಲಿ ಸೇರಿರುವಂತದ್ದು. ಯಾಕಂತಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದಿರೋದ್ರಿಂದ ಈ ಒಂದು ಪಥಸಂಚಲನವನ್ನ ಸಾಕಷ್ಟು ಕಣ್ಣಿರಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಸಾಕಷ್ಟು ಈ ಒಂದು ಪಥಸಂಚಲನ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ತಾ ಇರುವ ಹಿನ್ನೆಲೆಯನ್ನು ಪೊಲೀಸರು ಕೂಡ ಈ ಒಂದು ಜನರನ್ನ ಸೈಡ್ಗೆ ಸರಿಸುವ ಮೂಲಕ ಒಂದು ಆರ್ಎಸ್ಎಸ್ ನ ಪಥಸಂಚಲನ ದಾಟಿಕೊಳ್ಳುವುದಕ್ಕೂ ಅನುವನ್ನ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಪಥಸಂಚಲನ ಅಂದ್ರೆ ಬಜಾಜ್ ಕಲ್ಯಾಣ ಮಂಟಪದಿಂದ ಹೊರಗಡೆ ಬರ್ತಿದ್ದಂತೆ ಅವರ ಮೇಲೆ ಪುಷ್ಪ ಮಳೆಯನ್ನ ಗೈಯೋದಕ್ಕೂ ಕೂಡ ಈಗಾಗಲೇ ಇಲ್ಲಿ ಮಹಿಳೆಯರು ಕೂಡ ಹೂಗುಚ್ಚಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಸಾಕಷ್ಟು ಜನರಿದ್ದಾರೆ. ಇಲ್ಲಿ ಹಂಗೆ ನಾನು ಒಂದಿಷ್ಟು ಮಹಿಳೆಯರನ್ನು ಕೂಡ ಇಲ್ಲಿ ಮಾತನಾಡಿಸ್ಕೊಂತ ಹೋಗುವಂತ ಕೆಲಸವನ್ನು ಕೂಡ ಮಾಡ್ತೀನಿ. ಸಾಕಷ್ಟು ಜನರಿದ್ದಾರೆ. ಇಲ್ಲೊಬ್ರು ಇದ್ದಾರೆ, ಅವ್ರನ್ನು ಕೂಡ ಈಗ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಇಲ್ಲಿ ಆರ್ಎಸ್ಎಸ್ ನ ಪಥಸಂಚಲನ ನಡೀತಾ ಇದೆ, ಏನ್ ಹೇಳ್ತೀನಿ ಸರ್? ತುಂಬಾ ಖುಷಿ ಅನಿಸ್ತಾ ಇದೆ ಕಳೆದ ಇದೆಲ್ಲ ನೋಡಿದ್ರೆ. ಯಾಕಂದ್ರೆ ಇದು ಬಹಳ ದಿವಸ ಮುಂಚೆನೆ ಮುಗಿಬೇಕಾಗಿತ್ತು ಕಾರ್ಯಕ್ರಮ. ಏನೋ ಕೋರ್ಟ್ ಆದೇಶ ಅನ್ನೋದಕ್ಕೋಸ್ಕರ ಇಷ್ಟು ಲೇಟ್ ಆಯ್ತು. ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲ ಮೇಡಮ್, ಈಗ ನಿಮ್ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೀಬಾರ್ದು ಅಂತ ಸಚಿವರು ಹೇಳ್ತಾ ಇದ್ರು. ಅದೆಲ್ಲದ್ರ ನೋಡಿ ಕೋರ್ಟ್ಗೆ ಹೋಗಿ ಇವತ್ತು ಪಥಸಂಚಲನ ನಡೀತಾ ಇದೆ, ಏನ್ ಹೇಳ್ತೀರಿ? ಅದು ಅದೆಲ್ಲ ಆಗಿದ್ ನಾವೀಗ ಅದನ್ನೆಲ್ಲ ಮರ್ತ್ಬಿಟ್ಟಿವಿ ಸರ್. ಇವತ್ತು ನಡೀತಿರೋದು ಏನ್ ಸತ್ಯ ಅದ, ಸತ್ಯದ ಬಗ್ಗೆ ನಾವು ಎಂಜಾಯ್ ಮಾಡ್ತೇವೆ ಅಷ್ಟೇ. ಅಲ್ಲ, ಇವತ್ತು ಈ ಪಥಸಂಚಲನದಲ್ಲಿ ಸ್ವಯಂ ಸೇವಕರನ್ನು ಯಾವ ರೀತಿ ಸ್ವಾಗತ ಮಾಡ್ಕೊಳ್ತೀರಿ? ಹೆಂಗ್ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಸರ್, ನಾವೆಲ್ಲ ಮಹಿಳೆಯರು ಬಂದೀವಿ. ಅವ್ರಿಗೆ ಪುಷ್ಪಗುಚ್ಛ ಹಾರಿಸ್ಕೋತ ವೆಲ್ಕಮ್ ಮಾಡ್ಕೋಬೇಕಂತ ಬಂದೀವಿ ಸರ್. ಸಾಕಷ್ಟು ಜನ ಕೂಡ ಇಲ್ಲಿ ಬಂದು ಸೇರಿದಿರಿ ಇವತ್ತು. ಹಾ ಸರ್, ಬಹಳಷ್ಟು ಜನ ಸೇರಿದ್ದಾರೆ. ಚೆನ್ನಾಗಿ ಅನಿಸ್ತಾ ಇದೆ ಸರ್ ಇದೆಲ್ಲ ವಾತಾವರಣ ನೋಡಿದ್ರೆ.
ಇದು ಏನು ಇಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಹೇಳ್ತಾ ಇರುವಂತದ್ದು ಏನು ಈ ಒಂದು ಸ್ವಯಂ ಸೇವಕರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ನಾವು ಸಾಕಷ್ಟು ಮಹಿಳೆಯರು ಕೂಡ ಪುಷ್ಪವನ್ನ ಹಿಡಿದುಕೊಂಡು ಬಂದಿದ್ದೀವಿ. ಈ ಪುಷ್ಪ ಬಣ್ಣವನ್ನು ಪುಷ್ಪ ಮಳೆಯನ್ನ ಈಗಾಗಲೇ ಸ್ವಯಂ ಸೇವಕರು ಹೊರಗಡೆ ಬರ್ತಿದ್ದಂತೆ ಅವರ ಮೇಲೆ ಪುಷ್ಪ ಮಳೆಯನ್ನ ಗೈಯುವ ಮೂಲಕ ಅವರನ್ನ ಸ್ವಾಗತ ಮಾಡಿಕೊಳ್ತೀವಿ. ಜೊತೆಗೆ ಈ ಒಂದು ಭವ್ಯ ಪಥಸಂಚಲನವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನ ಕೂಡ ಬಂದಿದ್ದೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇವತ್ತು ಏನು ಈ ಒಂದು ಬಜಾಜ್ ಕಲ್ಯಾಣ ಮಂಟಪದ ಮುಂದಿರತಕ್ಕಂಥ ವೃತ್ತ ಏನಿದೆ ವೃತ್ತ ಎತ್ತ ನೋಡಿದಿರೋದು ಕೂಡ ಸಾರ್ವಜನಿಕರೇ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಪಥಸಂಚಲನವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನ ಕೂಡ ಇಲ್ಲಿ ಬಂದಿರುವಂತದ್ದು. ಕೇವಲ ಚಿತ್ತಾಪುರ ಮಾತ್ರವಲ್ಲ, ಬೇರೆ ಬೇರೆ ಕ್ಷೇತ್ರಗಳಿಂದ ಜನ ಕೂಡ ಬಂದು ಈ ಒಂದು ಚಿತ್ತಾಪುರ ಒಂದು ಉಳಿದಿತ್ತು, ಅದು ಇವತ್ತು ಆಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಕಾರ್ಯಕ್ರಮ ಶತಾಬ್ದಿ ವರ್ಷದ ನಮ್ಮ ಸಂಕಲ್ಪ ಎಲ್ಲ ಕಡೆನೂ ಸಂಚಲನ ಆಗಬೇಕು, ಗಣವೇಶದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಇವತ್ತು ಜಿಲ್ಲಾಡಳಿತ ಕೊಟ್ಟಿರತಕ್ಕಂತಹ ಸೀಮಿತ ನಮ್ಮ ಸಂಖ್ಯೆಯ ಒಂದು ಚೌಕಟ್ಟಿನ ಅಡಿಯಲ್ಲಿ ಕಾನೂನನ್ನ ಪಾಲಿಸ್ತಾ ಶಿಸ್ತಾಗಿ ಕೊಟ್ಟಿರುವ ಸಮಯದಲ್ಲಿ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅಂದ್ರೆ ಮಾಡುವುದರಲ್ಲಿ ಯಾವುದೇ ರೀತಿಯ ಗಡಿಬಿಡಿ ಇಲ್ಲ, ಮಾಡುವುದರಲ್ಲಿ ಯಾವುದೇ ರೀತಿ ನಮಗೆ ಖುಷಿ ತುಂಬಾ ಇದೆ, ಆನಂದ ತುಂಬಾ ಇದೆ.